ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಮುಂಬೈನಲ್ಲಿ ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಂಬೈನ ಅಂಬೋಲಿ ಪೊಲೀಸರಿಂದ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ನಿರ್ದೇಶಕರಿಂದ 3.15 ಕೋಟಿ ರೂಪಾಯಿ ಪಡೆದಂತ ಆರೋಪ. ನಿರ್ದೇಶಕ ರಾಘವೇಂದ್ರ ಹೆಗಡೆಯಿಂದ ಹಣ ಪಡೆದಿರುವಂತಹ ಆರೋಪ ನಟ ಧ್ರುವ ಸರ್ಜಾ ಅವರ ಮೇಲೆ ಕೇಳಿ ಬರ್ತಾ ಇದೆ. 2018ರಿಂದ 2021ರ ನಡುವೆ ನಿರ್ದೇಶಕ ರಾಘವೇಂದ್ರ ಹೆಗಡೆ ಈ ಹಣವನ್ನ ನೀಡಿದ್ರು. ಹಣ ಪಡೆದ ನಂತರ ಶೂಟಿಂಗ್ಗೆ ಹಾಜರಾಗಿಲ್ಲ ಅನ್ನೋದು ಆರೋಪ. ಈ ಆರೋಪದ ಹಿನ್ನೆಲೆ ದೂರು ದಾಖಲಾಗಿದ್ದು ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧ್ರುವ ಸರ್ಜಾ ತಮ್ಮ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದೊಂದು ಮಾಹಿತಿ ಸಿಗ್ತಾ ಇದೆ. ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಮುಂಬೈನಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಹಣ ಪಡ್ಕೊಂಡಿದ್ದಾರೆ, ಆದರೆ ಶೂಟಿಂಗ್ಗೆ ಹಾಜರಾಗಿಲ್ಲ ಅಂತ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಅವರು ಮಾಡ್ತಾ ಇರುವಂತಹ ಆರೋಪ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ಈಗ ಮುಂಬೈನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸುಮಾರು 3.25 ಕೋಟಿ ರೂಪಾಯಿ 2018ರಿಂದ 2021ರ ಅವಧಿಯಲ್ಲಿ ತನ್ನಿಂದ ಪಡ್ಕೊಂಡಿದ್ದಾರೆ ನಟ ಧ್ರುವ ಸರ್ಜಾ. ಅದಾದ್ಮೇಲೆ ಅವರು ಶೂಟಿಂಗ್ಗೆ ಹಾಜರೇ ಆಗಿಲ್ಲ ಅಂತ ಹೇಳಿ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಅವರು ದೂರು ಕೂಡ ದಾಖಲಿಸಿದ್ದಾರೆ. ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ವಂಚನೆ ಆರೋಪ ಅಂತ ಕೇಳಿ ಬರ್ತಾ ಇದೆ. ಏನ್ ಗೊತ್ತಾಗ್ತಾ ಇದೆ ಈ ಕೇಸ್ ಬಗ್ಗೆ? ವಿಜಯ್, 8 ವರ್ಷದ ಹಿಂದೆ ರಾಘವೇಂದ್ರ ಹೆಗಡೆ ಅವರು ಧ್ರುವ ಸರ್ಜಾ ಅವರಿಗೆ ಒಂದು ಸಿನಿಮಾ ಮಾಡೋಕೊಂಡು ಪ್ಲಾನ್ ಮಾಡ್ತಾರೆ. ಆ ನಂತರದಲ್ಲಿ ಆಗಿಂದಾಗೆ ಒಂದಷ್ಟು ತಡ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಇದ್ದಂತ ಒಬ್ರು ಸಿನಿಮಾ ಆಗಲಿ ಅಥವಾ ಮಾರ್ಟಿನ್ ಸಿನಿಮಾಗಳಲ್ಲಿ ಈ ಸಿನಿಮಾಗಳ ಶೂಟಿಂಗ್ ತುಂಬಾ ವರ್ಷಗಳ ಕಾಲ ಎಳೆಯುತ್ತೆ. ಸೊ ಅದೊಂದು ಕಾರಣಕ್ಕೆ ಆ ಶೂಟಿಂಗ್ ಅನ್ನ ಮುಂದೂಡ್ಕೊಂಡ್ ಬರ್ತಾ ಇರ್ತಾರೆ. ಆ ನಂತರದಲ್ಲಿ ಎಲ್ಲೊಂದ್ ಕಡೆ ಇತ್ತೀಚೆಗೆ ಮತ್ತೊಂದು ಬಾರಿ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಧ್ರುವ ಸರ್ಜಾ ಒಮ್ಮೆ ರಾಘವೇಂದ್ರ ಹೆಗಡೆ ಹತ್ರ ಕೇಳ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ಹೆಗಡೆ ಅವರು ಮೂಲತಃ ಇರುವಂತದ್ದು ಈಗ ಮುಂಬೈನಲ್ಲಿ. ಸೊ ಅಲ್ಲಿ ಒಂದಷ್ಟು ಧಾರಾವಾಹಿಗಳ ಸೀರಿಯಲ್ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಅಲ್ಲಿ ನಿವಾಸಿ ಆಗಿದ್ದಾರೆ ಸದ್ಯಕ್ಕೆ. ಸೊ ಈ ಒಂದು ಕಾರಣಕ್ಕೆ ಒಂದಷ್ಟು ತಡ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಧ್ರುವ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿದ್ದಿದ್ರಿಂದ ಮತ್ತೊಂದ್ ಕಡೆ ಡೇಟ್ಸ್ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ 5 ವರ್ಷದ ಹಿಂದೆ ಕಥೆ ವಿಚಾರವಾಗಿ ಮಾತನಾಡ್ತಾರೆ ರಾಘವೇಂದ್ರ ಹೆಗಡೆ ಅವ್ರ ಜೊತೆಗೆ. ಕಥೆಯನ್ನಾದ್ರೂ ರೆಡಿ ಇದ್ರೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲೋ ಒಂದ್ ಕಡೆ ಕಥೆ ವಿಚಾರದಲ್ಲಿ ಸೋಲ್ಜರ್ ಕಥೆನ ಸಬ್ಜೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು. ಸೊ ಎಲ್ಲೋ ಒಂದ್ ಕಡೆ ಕಥೆ ವಿಚಾರ ಅಂತ ಬಂದಾಗ ಅರ್ಧಂಬರ್ಧ ಕಥೆ ಆಗಿರುತ್ತೆ. ಇದನ್ನ ಧ್ರುವ ಅವರು ಪ್ರಶ್ನೆ ಮಾಡ್ತಾರೆ, ಒಂದ್ ಸಿನಿಮಾದ ಕಥೆ ಕಂಪ್ಲೀಟ್ ಆದ್ಮೇಲೆ ಶೂಟ್ ಹೋಗೋಣ ಅಂತ. ಅದಕ್ಕೆ ರಾಘವೇಂದ್ರ ಹೆಗಡೆ ಅವರು ಕೂಡ ಟೈಮ್ ಅನ್ನು ತಗೊಂಡಿರ್ತಾರೆ. ನಮ್ಮ ಒಂದ್ ಸಿನಿಮಾದ ಕಥೆ ಕಂಪ್ಲೀಟ್ ಆದ್ಮೇಲೆ ಆನ್ಸೂರ್ ಹೋಗೋಣ ಅಂತೇಳಿ. ಆ ಒಂದು ಕಾರಣಕ್ಕೆ ವರ್ಷ ಒಂದು 8 ವರ್ಷದಿಂದ ಸ್ಟಾರ್ಟ್ ಆದ ಪ್ರಾಜೆಕ್ಟ್ ನಂತರ ಮುಂದಕ್ಕೆ ನಡ್ಕೊಂಡೆ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇರುತ್ತೆ. ಇತ್ತೀಚೆಗೆ ಒಂದ್ ರೀತಿ ಆನ್ಬೋರ್ಡ್ ಆಗಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆನ ಕೂಡ ಮಾಡಿರ್ತಾರೆ. 6 ತಿಂಗಳ ಹಿಂದ್ಗಡೆ ಹಾಗೆ ಎಲ್ಲವೂ ಕೂತ್ ಮಾತನಾಡಿರ್ತಾರೆ ಶೂಟಿಂಗ್ ಹೋಗೋಣ ಅಂತ. ಆ ಒಂದು ಸಂದರ್ಭದಲ್ಲಿ ಬಂದಂತ ವಿಚಾರ ಏನು ಅಂತಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳಿಗೆ OTT ಆಗಲಿ ಸ್ಯಾಟಲೈಟ್ ರೈಟ್ಸ್ ಆಗಲಿ ಕಮ್ಮಿಗೆ ಆಗ್ತದೆ. ಸೊ ಈ ಒಂದು ಕಾರಣಕ್ಕೆ ಕನ್ನಡದಲ್ಲಿ ಸಿನಿಮಾ ಮಾಡೋದು ಬೇಡ, ತೆಲುಗಿನಲ್ಲಿ ಸಿನಿಮಾವನ್ನ ಟೇಕ್ ಆಫ್ ಮಾಡೋಣ ಕಂಪ್ಲೀಟ್. ಆ ನಂತರದಲ್ಲಿ ಡಬ್ಬಿಂಗ್ ಮೂಲಕ ಕನ್ನಡದಲ್ಲಿ ಸಿನಿಮಾ ತರೋಣ ಅಂತ ರಾಘವೇಂದ್ರ ಹೆಗಡೆ ಹೇಳ್ತಾರೆ. ಈ ಒಂದು ವಿಚಾರವಾಗಿ ಧ್ರುವ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಓಕೆ, ಥ್ಯಾಂಕ್ ಯು ಲೋಕೇಶ್. ಅಂದ್ರೆ ಒಂದು ಪ್ರಾಜೆಕ್ಟ್ ಸಂಬಂಧ ಮಾತುಕತೆ ನಡೆದಿರುತ್ತೆ, ಕತೆ ವಿಚಾರವಾಗಿ ಡಿಸ್ಕಸ್ ಕೂಡ ಆಗಿರುತ್ತೆ, ಸಿನಿಮಾ ಸೆಟ್ ಇರಬೇಕು, ಶೂಟಿಂಗ್ ಮಾಡಬೇಕು, ಆದರೆ ಅದು ಯಾವುದು ಕೂಡ ಆಗಿಲ್ಲ. ಅದಾದ್ಮೇಲೆ ಏನೇನಾಗಿದೆ ಇಬ್ಬರ ನಡುವೆ ಅನ್ನೋದು. ಈ ಸಂದರ್ಭದಲ್ಲಿ 3.15 ಕೋಟಿ ರೂಪಾಯಿ ನನ್ನಿಂದ ಪಡ್ಕೊಂಡಿದ್ದಾರೆ 2018ರಿಂದ 2021ರ ಅವಧಿಯಲ್ಲಿ. ಆದರೆ ಶೂಟಿಂಗ್ಗೆ ಇದುವರೆಗೂ ಹಾಜರಾಗಿಲ್ಲ ಅನ್ನೋದು ಒಟ್ಟಾರೆ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಈ ಕೇಸ್ನಲ್ಲಿ ನಟ ಧ್ರುವ ಸರ್ಜಾ ವಿರುದ್ಧ ಮುಂಬೈ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿರ್ದೇಶಕ ರಾಘವೇಂದ್ರ ಹೆಗಡೆ ಅವರು ಮಾಡಿರುವಂಥ ಆರೋಪ ಇದು. ಸಿನಿಮಾ ಪ್ರಾಜೆಕ್ಟ್ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಮಾತುಕತೆ ಆಗಿರುತ್ತೆ, ಒಪ್ಪಂದ ಆಗಿರುತ್ತೆ. ಸಿನಿಮಾ ಕತೆ ಫೈನಲ್ ಆಗ್ತಿದ್ದ ಹಾಗೆ ಶೂಟಿಂಗ್ ಶುರು ಮಾಡೋಣ, ಕನ್ನಡದಲ್ಲಿ ತೆಲುಗಿನಲ್ಲಿ ಅನ್ನೋದೆಲ್ಲ ಮಾತುಕತೆ ಆಗಿರುತ್ತೆ. ಅದಕ್ಕೆ ಅಂತ ಹೇಳಿ ಧ್ರುವ ಸರ್ಜಾ ಅವರಿಗೆ ಪೇಮೆಂಟ್ ಮಾಡಿರ್ತೀನಿ ಅನ್ನೋ ರೀತಿಯಲ್ಲಿ ನಿರ್ದೇಶಕ ರಾಘವೇಂದ್ರ ಹೆಗಡೆ ಅವರು ಹೇಳಿರೋದು. ಆದರೆ ಅದಾದಮೇಲೆ ಧ್ರುವ ಸರ್ಜಾ ಶೂಟಿಂಗ್ಗೆ ಬರಲೇ ಇಲ್ಲ, ಆ ಸಿನಿಮಾ ಟೇಕ್ ಆಫ್ ಆಗಲೇ ಇಲ್ಲ. ಆದರೆ ನಾನು 2018ರಿಂದ 2021ರ ಅವಧಿಯಲ್ಲಿ ಅವರಿಗೆ 3.15 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ, ನನಗೆ ವಂಚನೆ ಆಗಿದೆ, ದುಡ್ಡನ್ನು ನಾನು ಅವ್ರಿಗೆ ಕೊಟ್ಟಾಗಿದೆ, ಅವರು ಶೂಟಿಂಗ್ಗೂ ಕೂಡ ಬಂದಿಲ್ಲ, ಹೀಗಾಗಿ ವಂಚನೆ ಮಾಡಿದ್ದಾರೆ ನನಗೆ ಅಂತ ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ವಿರುದ್ಧ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ
ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಈಗ ಮತ್ತೆ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಗೊತ್ತಿಲ್ಲ ಧ್ರುವ ಸರ್ಜಾ ಅವರು ತಮ್ಮ ಮೇಲೆ ಬಂದಿರುವಂಥ ಈ ಆರೋಪಕ್ಕೆ ಏನು ಹೇಳ್ತಾರೆ, ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅಥವಾ ಇದರ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.